ಮಳೆ ಹನಿಯನ್ನೇ ಕಾಣದ ಮರುಭೂಮಿಯಲ್ಲೀಗ ಪ್ರವಾಹದ ಭೀತಿ. ಇದನ್ನೇ ಅಲ್ವಾ ಪ್ರಕೃತಿಯ ಪವಾಡ ಅನ್ನೋದು. ಪ್ರಕೃತಿ ಒಲಿದು ಬಂದರೆ ಸ್ವರ್ಗ ಸೃಷ್ಟಿಯಾಗತ್ತೆ, ಅದೇ ಪ್ರಕೃತಿ ಮುನಿದು ಬಂದರೆ ನರಕ ಸೃಷ್ಟಿಯಾಗತ್ತೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ದುಬೈ. ನಮಸ್ತೆ ಗೆಳೆಯರೇ, ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ. ಹೌದು, ದುಬೈನಲ್ಲಿ ಸುಮಾರು 75 ವರ್ಷಗಳಿಂದ ಕಂಡರಿಯದಂತಹ ಭಾರೀ ಮಳೆ ಸುರಿದು ಪ್ರವಾಹದ ಭೀತಿ ಎದುರಾಗಿದೆ. ಅಲ್ಲಲ್ಲಿ ಪ್ರವಾಹಗಳೂ ಆಗಿವೆ. ಸುಮಾರು ವರ್ಷಗಳಿಂದ ದುಬೈನಲ್ಲಿ ಉತ್ತಮ ಮಳೆಯನ್ನ ಕಂಡಿರಲಿಲ್ಲ. ಎಲ್ಲಿ ನೋಡಿದ್ರೂ ಬರೀ ಮರಳುಗಾಡು. ಇಂತಹ ಮರುಭೂಮಿಯಲ್ಲಿ ಈ ಬಾರಿ ಸತತವಾಗಿ ಮಳೆಯಾಗಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿ ಉಬ್ಬೇರಿಸುವಂತೆ ಆಗಿದೆ. ಅಷ್ಟೇ ಅಲ್ಲ, ಹನಿ ನೀರನ್ನು ಕಾಣದ ಮರುಭೂಮಿ ಈಗ ಮಳೆಯ ಚುಂಬನದಿಂದ ಹಸಿರಿನ ಹೊದಿಕೆಯನ್ನ ಹೊದ್ದಿದೆ. ಈ ರೀತಿಯಾಗಿ ಮರುಭೂಮಿಯಲ್ಲಿ ಅಪರೂಪಕ್ಕೆ ಉತ್ತಮ ಮಳೆಯಾಗಿ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿರೋದಂತೂ ಸತ್ಯ. ಆದರೆ ಮತ್ತಷ್ಟು ಪ್ರದೇಶಗಳಲ್ಲಿ ಈ ಸಂತಸವಿಲ್ಲ. ಯಾಕಂದ್ರೆ ಕೆಲವು ಪ್ರದೇಶಗಳಲ್ಲಿ ಮಳೆ ಅಧಿಕವಾಗಿ ಪ್ರವಾಹದ ಭೀತಿ ಉಂಟಾಗಿ ಹಾನಿಯೂ ಉಂಟಾಗಿದೆ. ಅಷ್ಟೇ ಅಲ್ಲದೆ ದುಬೈನಲ್ಲಿ ದಿಢೀರನೆ ಸುರಿದ ಭಾರೀ ಮಳೆಯಿಂದಾಗಿ ಜನರು ಹಾಗೂ ವಿದೇಶಿ ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ. ಇದರ ಜೊತೆಗೆ ವಿಮಾನ ಹಾರಾಟದಲ್ಲೂ ವ್ಯತ್ಯಾಸ ಉಂಟಾಗಿದೆ. ಚಂಡಮಾರುತದ ಪರಿಣಾಮದಿಂದಾಗಿ 1 ವರ್ಷದಲ್ಲಿ ಬೀಳಬೇಕಿರುವ ಮಳೆ ಒಂದೇ ದಿನವೇ ಧರೆಗೆ ಇಳಿದಿದೆ. ಈ ಕಾರಣಕ್ಕೆ ಸುಮಾರು 500 ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗಿದೆ. 28 ಭಾರತೀಯ ವಿಮಾನಗಳ ಹಾರಾಟವನ್ನ ಸಹ ರದ್ದು ಮಾಡಲಾಗಿದೆ. ಇದರಿಂದ ದುಬೈ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಪ್ರಕೃತಿಯೇ ಹೀಗೆ, ಯಾವಾಗ ಯಾವ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತೋ ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ಏನೇ ಆದರೂ ಮನುಷ್ಯನಷ್ಟು ಅಪಾಯಕಾರಿ ಪ್ರಕೃತಿಯಲ್ಲ. ಮನುಷ್ಯನ ದುರ್ಬುದ್ಧಿಯೇ ಪ್ರಕೃತಿಯ ಮುನಿಸಿಗೆ ಕಾರಣ ಅಂದ್ರೆ ತಪ್ಪಾಗಲಾರದು. ಇದ್ರ ಬಗ್ಗೆ ನೀವೇನಂತೀರಾ ತಿಳಿಸಿ. ಹಾಗೆ ಈ ಮಾಹಿತಿಯನ್ನ ಮತ್ತಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ.